ನೋಡಿ ಸಾಂಬಾರು ಕುದೀತಾ ಇದೆ, ಕಂಪ್ಲೀಟಾಗಿ ರೆಡಿ ಆಗಿದೆ. ಸೊ ಒಂದು ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು. ಸೊ ಬದನೆಕಾಯಿ ಮತ್ತು ಆಲೂಗಡ್ಡೆ ಹಾಕಿ ಮಾಡಿರೋ ಅಂಥ ಸಾಂಬಾರು. ಸೊ ಇದು ನನ್ನ ಫೇವ್ರೆಟ್ಟು. ಸೊ ಇದಕ್ಕೆ ಬಿಸಿ ರಾಗಿ ಮುದ್ದೆ ಜೊತೆಗೆ ಹಾಗೆಯೇ ಬಿಸಿ ಅನ್ನದ ಜೊತೆಗೆ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಇವಾಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಇದೊಂದು ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು. ತುಂಬ ರುಚಿಯಾಗಿರೋ ಅಂತಹ ಸಾಂಬಾರು. ಸೊ ಭಾಳ ರುಚಿಯಾಗಿರುತ್ತೆ. ಯಾರೆಲ್ಲ ಬದನೆಕಾಯಿ ಮತ್ತು ಆಲೂಗಡ್ಡೆ ಬೇಳೆನ ಇಷ್ಟಪಡದೇ ಇರೋರು ಕೂಡ ಇದು ಇಷ್ಟಪಟ್ಟು ಮಾಡ್ಕೊಂಡು ತಿಂತಾರೆ. ಸೊ ಅಷ್ಟೊಂದು ರುಚಿಯಾಗಿರುತ್ತೆ. ಇಲ್ಲಿ ನಾನು 2 ಬದನೆಕಾಯಿ ಮತ್ತು 1 ಆಲೂಗಡ್ಡೆ ತಗೊಂಡಿದ್ದೀನಿ. ಇದನ್ನು ನೀಟಾಗಿ ಕಟ್ ಮಾಡ್ಕೋಬೇಕು. ಇವಾಗ ಈ ಬದನೆಕಾಯಿನ ನೀವು ಯಾವುದಾದ್ರೂ ತೊಗೋಬೋದು. ಈ ಕಪ್ಪು ಬದನೆ ಬರುತ್ತಲ್ಲ ಅದನ್ನಾದ್ರೂ ತೊಗೋಬೋದು, ಇಲ್ಲಾಂದರೆ ಇದನ್ನಾದ್ರೂ ತೊಗೊಳ್ಳಿ. ಇಲ್ಲಿ ಬದನೆಕಾಯಿ ಮತ್ತು ಆಲೂಗಡ್ಡೆನ ಈ ರೀತಿಯಾಗಿ ಕಟ್ ಮಾಡಿ ನೀರಲ್ಲಿ ಹಾಕಿ ಇಟ್ಟಿರಬೇಕು. ನಂತರ ಇಲ್ಲಿ ನೀರು ಕುದೀತಾ ಇದೆ. ಕುದೀತಾ ಇರೋಂಥ ನೀರಿಗೆ ಒಂದು ಬೌಲ್ ಆಗೋವಷ್ಟು ತೊಗರಿಬೇಳೆನ ತೊಳೆದ್ಬಿಟ್ಟು ಹಾಕ್ತಾಯಿದ್ದೀನಿ. ಮತ್ತು ಒಂದು 3-4 ಸ್ಪೂನ್ ಆಗೋವಷ್ಟು ಹೆಸರುಬೇಳೆನೂ ಕೂಡ ಹಾಕ್ಕೊಳ್ಳಿ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ನಂತರ ಇದಕ್ಕೆ ಒಂದು ಸ್ವಲ್ಪ ಕುಕ್ಕಿಂಗ್ ಆಯಿಲು, ಹಾಗೆಯೇ ಒಂದು 1/4 ಟೇಬಲ್ ಸ್ಪೂನ್ ಆಗೋವಷ್ಟು ಅರಿಶಿನ ಮತ್ತು ಒಂದು ಸ್ವಲ್ಪ ಉಪ್ಪು. ಇದಿಷ್ಟನ್ನು ಹಾಕಿದ್ರೆ ಬೇಳೆ ಚೆನ್ನಾಗಿ ಬೇಯುತ್ತೆ ಬೇಗನೆ ಅನ್ನೋದಕ್ಕೋಸ್ಕರ. ಚೆನ್ನಾಗಿ ಬೇಯಬೇಕಿದು ಒಂದು ಸಾಫ್ಟ್ ಆಗೋವರೆಗೂ. ನಾನಿಲ್ಲಿ ಮಿಕ್ಸಿ ಜಾರಿಗೆ ಒಂದು ಅರ್ಧ ಹೋಳು ಹಸಿ ತೆಂಗಿನಕಾಯಿನ ಹಾಕಿದ್ದೀನಿ. ಅದ್ರ ಜೊತೆಗೆ ಒಂದು 3-4 ಈರುಳ್ಳಿ ಕಟ್ ಮಾಡಿ ಹಾಕ್ಕೊಳ್ಳಿ. ಹಾಗೆಯೇ ಒಂದು 2 ಗಡ್ಡೆ ಬೆಳ್ಳುಳ್ಳಿ, ಒಂದು 2 ಟೊಮೊಟೊ, ಇದಕ್ಕೆ ಒಂದು 2 ಸ್ಪೂನು ಖಾರದ ಪುಡಿ ಹಾಕ್ಕೊಳ್ಳಿ. ಆಮೇಲೆ 1 ಸ್ಪೂನ್ ಆಗೋವಷ್ಟು ಸಾಂಬಾರು ಪುಡಿ. ಸೊ ಮನೆಯಲ್ಲೇ ಮಾಡಿರೋವಂಥ ಸಾಂಬಾರು ಪುಡಿನ ಹಾಕಿರೋವಂಥದ್ದು. ಸೊ ಇದನ್ನು ನೆಕ್ಸ್ಟು ಕೊತ್ತಂಬರಿ ಸೊಪ್ಪು ಇದಿಷ್ಟು ಹಾಕಿಬಿಟ್ಟು ನೀಟಾಗಿ ಫೈನಾಗೆ ರುಬ್ಕೊಂಬರ್ಬೇಕು ನೈಸಾಗಿ. ಈ ಕಡೆ ನೋಡಿ ಬೇಳೆ ಚೆನ್ನಾಗಿ ಈ ರೀತಿಯಾಗಿ ಸಾಫ್ಟಾಗಿ ಬೆಂದಿದೆ. ಸೊ ಬೇಗನೆ ಬೆಂದ್ಬಿಡುತ್ತೆ ಒಂದು 10 ನಿಮಿಷದಲ್ಲೇ. ಇದಕ್ಕೆ ಇವಾಗ ಆಲೂಗಡ್ಡೆ ಮತ್ತು ಬದನೆಕಾಯಿನೆಲ್ಲ ಸೇರಿಸ್ಕೊಳ್ಳಿ. ಸೇರಿಸ್ಕೊಂಡು ಇದನ್ನು ಒಂದು ಅರ್ಧ ಭಾಗದಷ್ಟು ನಾವು ಇವಾಗ ಬೇಯಿಸ್ಕೋಬೇಕಾಗುತ್ತೆ. ಇವಾಗ ನೋಡಿ ಒಂದು ಅರ್ಧ ಭಾಗ ಬೆಂದಿದೆ ಅಲ್ವಾ, ಇದನ್ನು ಇವಾಗ ಇಳಿಸ್ಕೊಬಿಡ್ತೀನಿ. ಈಗ ಒಗ್ಗರಣೆಗೆ ಅಂತೇಳಿ ಒಂದು ಪಾತ್ರೆ ಇಟ್ಟಿದ್ದೀನಿ. ಅದಕ್ಕೆ ಆಯಿಲ್ ಹಾಕ್ಕೊಳ್ಳಿ, ಎಷ್ಟು ಬೇಕು ಅಷ್ಟು ನೋಡಿಕೊಂಡು. ಆಯಿಲ್ ಚೆನ್ನಾಗಿ ಕಾದ ನಂತರ ಸಾಸಿವೆ, ಜೀರಿಗೆ, ಹಾಗೆಯೇ ಒಂದು ಸ್ವಲ್ಪ ಕರಿಬೇವು ಇದಿಷ್ಟು ಹಾಕಿ ರುಬ್ಬಿಟ್ಟಿರೋ ಅಂಥ ಮಸಾಲೆನ ಇದಕ್ಕೆ ಮಸಾಲೆನೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ನೀರನ್ನ ಹಾಕಿಬಿಟ್ಟು ಮಿಕ್ಸ್ ಮಾಡಿ. ಸೊ ನೋಡಿ, ಈ ಹದದಲ್ಲಿ ನೀವು ಮಾಡಿದ್ರೆ ಬದನೆಕಾಯಿ ಮತ್ತು ಆಲೂಗಡ್ಡೆ ಸಾಂಬಾರು ತುಂಬ ರುಚಿಯಾಗಿ ಬರುತ್ತೆ. ಬೇಯಿಸಿಟ್ಟಿರೋ ಬದನೆಕಾಯಿ ಬೇಳೆಯನ್ನೆಲ್ಲ ಇದಕ್ಕೆ ಸೇರಿಸ್ಕೊಳ್ಳಿ. ಸೇರಿಸ್ಕೊಂಡು ಮಿಕ್ಸ್ ಮಾಡಿ. ಸೊ ಮತ್ತೊಮ್ಮೆ ನೀವು ಸಾಲ್ಟನ್ನ ನೋಡಿಕೊಂಡು ಒಂದು ಸ್ವಲ್ಪ ಸಾಲ್ಟನ್ನ ಹಾಕ್ಕೊಳ್ಳಿ. ನೋಡಿ ಸಾಂಬಾರು ಕುದೀತಾ ಇದೆ, ಕಂಪ್ಲೀಟಾಗಿ ರೆಡಿ ಆಗಿದೆ. ಸೊ ಒಂದು ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು. ಸೊ ಬದನೆಕಾಯಿ ಮತ್ತು ಆಲೂಗಡ್ಡೆ ಹಾಕಿ ಮಾಡಿರೋ ಅಂಥ ಸಾಂಬಾರು. ಸೊ ಇದು ನನ್ನ ಫೇವ್ರೆಟ್ಟು. ಸೊ ಇದಕ್ಕೆ ಬಿಸಿ ರಾಗಿ ಮುದ್ದೆ ಜೊತೆಗೆ ಹಾಗೆಯೇ ಬಿಸಿ ಅನ್ನದ ಜೊತೆಗೆ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಇವಾಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಇದೊಂದು ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು. ತುಂಬ ರುಚಿಯಾಗಿರೋ ಅಂತಹ ಸಾಂಬಾರು. ಸೊ ಭಾಳ ರುಚಿಯಾಗಿರುತ್ತೆ. ಯಾರೆಲ್ಲ ಬದನೆಕಾಯಿ ಮತ್ತು ಆಲೂಗಡ್ಡೆ ಬೇಳೆನ ಇಷ್ಟಪಡದೇ ಇರೋರು ಕೂಡ ಇದು ಇಷ್ಟಪಟ್ಟು
ಮಾಡ್ಕೊಂಡು ತಿಂತಾರೆ. ಸೊ ಅಷ್ಟೊಂದು ರುಚಿಯಾಗಿರುತ್ತೆ. ಓಕೆ ಫ್ರೆಂಡ್ಸ್, ಮುಂದಿನ ಒಂದು ಲಾಗಲ್ಲಿ ವಿಶೇಷವಾಗಿರೋವಂಥ ರೆಸಿಪಿಯೊಂದಿಗೆ ಮತ್ತೆ ಖಂಡಿತ ಸಿಗ್ತೀನಿ. ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಟೇಕ್ ಕೇರ್ ಎಲ್ರಿಗೂ. ಬಾಯ್.